ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ದೀಪಾವಳಿ ಸಂಭ್ರಮ ದೇಶಾದ್ಯಂತ ಮನೆ ಮಾಡಿದೆ. ಆದರೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ವಿಷ ಗಾಳಿ ಇನ್ನೂ ಜಾಸ್ತಿ ಆಗಿದೆ. ದೆಹಲಿಯ ಸುತ್ತಮುತ್ತ ಹೆಚ್ಚಾಯಿತು ವಾಯು ಮಾಲಿನ್ಯ. ಮೊದಲೇ ಜನ ಸಾಯ್ತಾ ಇದ್ದಾರೆ ಈ ಏರ್ ಪೊಲ್ಯೂಷನ್ನಿಂದಾಗಿ. ಅದರ ಮಧ್ಯೆ ಈ ಪಟಾಕಿ ಸುಪ್ರೀಂ ಕೋರ್ಟು ಪರ್ಮಿಷನ್ ಕೊಟ್ಬಿಡ್ತು ಅಲ್ಲಿನ ಸರ್ಕಾರದ ಶಿಫಾರಸ್ಸಿನ ಮೇರೆಗೆ ಗ್ರೀನ್ ಪಟಾಕಿ ಹೊಡಿಬೋದು ಅಂತ. ಇನ್ನೂ ಜಾಸ್ತಿ ಆಗಿದೆ ಏರ್ ಪೊಲ್ಯೂಷನ್. ಈಗಾಗಲೇ ರೆಡ್ ಅಲರ್ಟ್ ಕೂಡ ಜಾರಿ ಮಾಡಲಾಗಿದೆ. ಸದ್ಯ ವಾಯು ಗುಣಮಟ್ಟದ ಸೂಚ್ಯಂಕ 344ಕ್ಕೆ ತಲುಪಿದೆ. AQI ಅಶೋಕ್ ವಿಹಾರ 404, ವಜಿರ್ಪುರ ಅದು ಕೂಡ 400ಕ್ಕಿಂತ ಜಾಸ್ತಿ ಇದೆ. 400 ಮೇಲಿದ್ದರೆ ಅದು ಡೇಂಜರ್ ಝೋನ್ ಅಂತ ಅರ್ಥ. ಅದು ಅಪಾಯದ ಮಟ್ಟ ಮೀರಿ ವಾಯು ಮಾಲಿನ್ಯ ಇದೆ ಅನ್ನೋದು ಕನ್ಫರ್ಮ್ ಅಲ್ಲಿ. ನೋಡಿ, ಬೆಳಗ್ಗೆ 7 ಗಂಟೆಗೆ 347ಕ್ಕೆ ದಾಖಲಾಗಿದೆ ಸೂಚ್ಯಂಕ. ಕಳೆದ ವರ್ಷ ದೀಪಾವಳಿ ಆದಮೇಲೆ ಬೆಳಗ್ಗೆ 6:30ಕ್ಕೆ AQI 359ಕ್ಕೆ ಹೋಗಿತ್ತು. ಆದರೆ ಈಗ ನೋಡಿ 400ಕ್ಕಿಂತ ಜಾಸ್ತಿ ಹೋಗಿಬಿಟ್ಟಿದೆ. ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಕೊಟ್ಟಿರುವಂಥ ಅಂಕಿಅಂಶಗಳಿದು. ಗಾಜಿಯಾಬಾದ್ನಲ್ಲಿ ಅತಿ ಹೆಚ್ಚು ಮಾಲಿನ್ಯ ದಾಖಲಾಗಿದೆ. ಇನ್ನು ದೀಪಾವಳಿಗೂ ಮೊದಲೇ ದೆಹಲಿಯ NCRನಲ್ಲಿ ಗಾಳಿ ಕೆಟ್ಟದಾಗಿತ್ತು, ಮಲಿನ ಆಗಿತ್ತು. ಆದರೆ ಸೋಮವಾರ ರಾತ್ರಿ ಪಟಾಕಿ ಸಿಡಿದ ನಂತರ ಗಾಳಿ ಮತ್ತಷ್ಟು ವಿಷಕಾರಿಯಾಗಿದೆ. ಇದು ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳನ್ನ ಬೀರುತ್ತೆ. ಶ್ವಾಸಕೋಶದ ಸಂಬಂಧಿ ಕಾಯಿಲೆಗಳು ಬರ್ತವೆ, ಕ್ಯಾನ್ಸರ್ ಬರುವಂಥ ಸಾಧ್ಯತೆಗಳಿರುತ್ತೆ, ಕಿಡ್ನಿ ಮೇಲೆ ಎಫೆಕ್ಟ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಲಕ್ಷಾಂತರ ಸಂಖ್ಯೆಯ ಜನ ಪ್ರತಿ ವರ್ಷ ಭಾರತದಲ್ಲಿ ವಾಯು ಮಾಲಿನ್ಯಕ್ಕೆ ಬಲಿಯಾಗ್ತಾ ಇದ್ದಾರೆ. ಗ್ರೇಟರ್ ನೋಯ್ಡಾ ಆಗಿರ್ಬೋದು, ಹಾಪುರ್ ಆಗಿರ್ಬೋದು, ಮೀರತ್ತು, ಮೊರಾದಾಬಾದು ಮತ್ತು ಸುತ್ತಮುತ್ತಲ ರಾಜ್ಯಗಳಲ್ಲೂ ಕೂಡ ಅಲ್ಲಿ ವಾಯು ಗಾಳಿ ಏನಿದೆ ವಿಷವಾಗಿ ಪರಿಣಮಿಸಿದೆ. ಇನ್ನು ಅಲ್ಲಿ ಗುರುಗ್ರಾಮು, ರೋಹ್ಟಕ್ಕು ಅಲ್ಲೂ ಕೂಡ ದಾಖಲೆಯ ಸೂಚ್ಯಂಕ ಕಂಡು ಬಂದಿದೆ.